ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಮತಿಗರ್ಥವಾದೊಡೇಂ ಸ್ಮೃತಿಯೊಳದು ನೆಲೆಸಿರಲಿ, ಸತತ ಸಂಧಾನದಲ್ಲಿ ಪರಮಾರ್ಥವಿರಲಿ. ಶತಲಕ್ಷ ಧನದ ಲೆಕ್ಕವ ಬಾಯಿ ನುಡಿದೊಡೇಂ, ಭೃತಿಯೆಷ್ಟು ವೆಚ್ಚಕ್ಕೆ ಮಂಕುತಿಮ್ಮ. 755ನೇ ಕಗ್ಗ ಇದು. ಮತಿಗರ್ಥವಾದೊಡೇಂ, ನಾವು ಎಷ್ಟೊಂದು ಕೆಲಸಗಳು ಈ ಲೋಕದಲ್ಲಿರುವ ಪ್ರಾಕ್ಟೀಸಸ್ಸು, ರೂಲ್ಸು, ರೆಗ್ಯುಲೇಷನ್ಸು ಎಲ್ಲದೂ ನಮ್ಗೆ ಅರ್ಥ ಆಗುತ್ತೆ. ಇಟ್ ಈಸ್ ನಾಟ್ ದಟ್ ನಮ್ಗೆ ಗೊತ್ತೇ ಆಗಲ್ಲ, ದಡ್ರಲ್ಲ ನಾವು, ನಮಗೆಲ್ಲರಿಗೂ ಅರ್ಥ ಆಗುತ್ತೆ. ಸ್ಮೃತಿಯೊಳದು ನೆಲೆಸಿರಲಿ. ಸ್ಮೃತಿ ಅಂದರೆ ನೆನಪು, ಅರಿವು, ಜಾಗೃತ ಮನಸ್ಸಿನಲ್ಲಿ ಅದು ನೆಲೆಸಿರಬೇಕು. ನಾವು ಏನೋ ಒಂದು ರೂಲ್ ನಮಗೆ ನಾವೇ ಹಾಕ್ಕೊಳ್ಳುವ ರೂಲ್ ಆಗಿರಬಹುದು, ಅಥವಾ ನಮ್ಮನ್ನು ಆಳುವವರು ಹಾಕಿರುವ ರೂಲ್ ಆಗಿರಬಹುದು, ಒಂದು ಕಾನೂನು ಆಗಿರಬಹುದು, ಅಥವಾ ನಮ್ಮ ಓದಾಗಿರ್ಬೋದು, ನಾವು ಮಾಡೋ ಕೆಲಸ ಆಗಿರಬಹುದು, ಯಾವುದೇ ಆಗಿರಲಿ ಅದರಲ್ಲಿ ಹೀಗೆ ನಡಿಬೇಕು, ಈ ಥರದ ವಿಧಾನವನ್ನು ಅನುಸರಿಸಬೇಕು, ಈ ಸರಿ ತಪ್ಪುಗಳನ್ನು ಪಾಲಿಸಬೇಕು ಅಂತ ಇರೋದು ಬರೀ ಥಿಯರಿಟಿಕಲ್ ಆಗಿ ನಾವು ಓದಿ ಸರಿ ಸರಿ ಅಂತ ಅಂದ್ಕೊಂಡ್ರೆ ಉಪಯೋಗವಿಲ್ಲ. ಅದು ಜಾಗೃತ ಮನಸ್ಸಿನಲ್ಲಿ ಸದಾಕಾಲ ಇರಬೇಕು. ಸತತ ಸಂಧಾನದಲ್ಲಿ ಪರಮಾರ್ಥವಿರಲಿ. ಇಲ್ಲಿ ಪರಮಾರ್ಥ ಅಂದರೆ ನಾನು ಬರೀ ದೈವ ದೇವರನ್ನ ನಂಬೋದು ಈ ಥರ ಅದನ್ನ ತಗೊಳ್ಳೋದಿಲ್ಲ. ಪರಮಾರ್ಥ ಅನ್ನೋದು ಏನು ಅಂದರೆ ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಅದರ ಅತ್ಯುಚ್ಚ ಗುಣಮಟ್ಟ ಅಂತ ನಾವು ಪರಮಾರ್ಥ ಅಂತ ಅರ್ಥೈಸೋದಾದರೆ, ನಾವು ಏನನ್ನು ಮಾಡ್ತಿದ್ದೀವಿ ಅದರಲ್ಲಿ ಯಾವಾಗಲೂ ಮೂವಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್, ಆ ಮೂಮೆಂಟ್ ಸದಾ ಇರಬೇಕು ಅಂತ. ಶತಲಕ್ಷ ಧನದ ಲೆಕ್ಕವ ಬಾಯಿ ನುಡಿದಡೆ, ಈ ಮೊದಲ 2 ಸಾಲುಗಳಿಗೆ ತುಂಬ ಸುಂದರವಾದ ಒಂದು ಉದಾಹರಣೆಯ ಮೂಲಕ ಕಗ್ಗನ ಮುಗಿಸ್ತಾರೆ ಡಿ ವಿ ಜಿಯವರು. ಶತಲಕ್ಷ ಧನದ ಲೆಕ್ಕವ ಬಾಯಿ ನುಡಿದಡೆ, ಬಾಯಿ ಬಿಟ್ಟರೆ ಕೋಟಿಗಳು ಲಕ್ಷಗಳೇ ಮಾತಾಡ್ತಾ ಇರ್ತೀವಿ ನಾವು. ಈ ಬ್ಯಾಂಕ್ ಕ್ಯಾಶಿಯರ್ಸ್ಗೆ ಪಾಪ ಅದು ಯಾವಾಗಲೂ ಆಗುತ್ತೆ, ಅವರು ಕೋಟಿ ಲೆಕ್ಕ ಲಕ್ಷ ಸಾವಿರಗಳಲ್ಲೇ ಮಾತಾಡೋದು. ಭೃತಿಯಷ್ಟು ವೆಚ್ಚಕ್ಕೆ, ಭೃತಿ ಅಂದರೆ ಸಂಬಳ, ಜೋಬಲ್ಲಿ ಎಷ್ಟಿದೆ, ಸಂಬಳ ಎಷ್ಟು ಖರ್ಚು ಮಾಡೋಕ್ಕೆ ಎಷ್ಟಿದೆ ಅಷ್ಟೇ ಮ್ಯಾಟರ್ ಆಗೋದು. ಹಾಗೆ ನಾವು ದೊಡ್ಡ ದೊಡ್ಡ ಏನೇನೋ ಫಿಲಾಸಫಿಗಳನ್ನು ಮಾತಾಡಿದ್ರೆ ಹೀಗಿರಬೇಕು ಹಾಗಿರಬೇಕು, ನಾವು ಮಾಯಾ ಮೋಹಗಳಿಂದ ದೂರ ಇರಬೇಕು ಅಂತೆಲ್ಲ ಮಾತಾಡ್ಬಿಡೋದು ಸುಲಭ. ನಾನೆಷ್ಟನ್ನು ಪಾಲಿಸ್ತಾ ಇದ್ದೀನಿ, ನನ್ನ ಜೋಬಲ್ಲಿ ದುಡ್ಡು ಖರ್ಚಿಗೆ ಎಷ್ಟಿದೆ ಅಷ್ಟೇ ಮ್ಯಾಟರ್ ಆಗೋದು. ಆದ್ದರಿಂದ ಎಷ್ಟು ಹೆಚ್ಚಿನ ಸರಿ ತಪ್ಪುಗಳನ್ನು, ಎಷ್ಟು ಹೆಚ್ಚಿನ ಎಥಿಕ್ಸನ್ನು, ಎಷ್ಟು ಮಟ್ಟಿಗೆ ನಾವು ಪರ್ಫೆಕ್ಷನ್ನ ಕಡೆಗೆ ಹೋಗೋದನ್ನು ಜಾಗೃತ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟು ಮಾತ್ರ ನಮಗೆ ಲಭ್ಯ. ಇವತ್ತು ಎಷ್ಟೋ ಸಲ ನಾವು ಏನೋ ಓದ್ತಾ ಇರುವಾಗ ಆಗ್ತಾ ಇರುತ್ತೆ, ನನಗಂತೂ ಆಗುತ್ತೆ, ನಿಮಗೂ ಎಲ್ಲರಿಗೂ ಆಗಿರುತ್ತೆ. ಏನೇನೋ ಓದ್ತಾ ಇರ್ತೀವಿ, ಓದ್ತಾ ಓದ್ತಾ ಯಾವುದೋ ಒಂದು ಪದದಿಂದ ಇನ್ನೆಲ್ಲೋ ತಲೆ ಹೋಗುತ್ತೆ, ಆದರೆ ಯೋಚನೆ ಮಾಡ್ತಾ ಹೋಗ್ತೀವಿ. ಆದರೆ ಕಣ್ಣು ಮುಂದಿನ ಅಕ್ಷರಗಳನ್ನು ಓದ್ಕೋತಾ ಹೋಗ್ತಾ ಇರುತ್ತೆ, ಬಟ್ ನಮ್ಮ ತಲೆ ಇನ್ನೆಲ್ಲೋ ಇರುತ್ತೆ. ಅವರೇನೋ ಕೊಡಬೇಕಾಗಿದ್ದಿದ್ದು, ಅದಾದಮೇಲೆ ನಾನು ಅವ್ರಿಗೆ ಅಂದಿದ್ದು ಮಾತು ಅದು ಸರಿಯಾಗನ್ನೋ ಇಲ್ವೋ, ಇವಾಗ ಅದನ್ನೇನು ಮಾಡೋದು, ಹೀಗೆ ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ. ನಾನು ವಾಕಿಂಗ್ ಮಾಡುವಾಗ ಎಷ್ಟೋ ದಿವಸ ಕಿವಿಗೆ ಹಾಡು ಹಾಕ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೆ. ಅಷ್ಟೇ, ಒಂದು ಹಾಡಿನ ಪಲ್ಲವಿನೂ ನಾನು ಕೇಳ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ತಲೆ ಎಲ್ಲೋ ಹೋಗಿರ್ತಿತ್ತು, ಪಲ್ಲವಿ ಪಾಡಿಗೆ ಪಲ್ಲವಿ ಓಡಿರ್ತಿತ್ತು. ನಮ್ಮ ಎಥಿಕ್ಸು, ನಮ್ಮ ಸರಿ ತಪ್ಪುಗಳು ಬರೀ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡ ಥಿಯರಿ ಆದರೆ ಉಪಯೋಗವಿಲ್ಲ. ಅದು ಜಾಗೃತ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ಅದರ ಉಪಯೋಗ. ಅದನ್ನು ಅರಿವಿನೊಂದಿಗೆ ಓದಿದಾಗ ಮಾತ್ರ ಅಕ್ಷರಗಳು ತಲೆಗೆ ಹೋಗೋದು. ಸೊ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟೇ ನಮ್ಮ ಅನುಕೂಲಕ್ಕೆ ಬರೋದು. ಜೋಬಲ್ಲಿ ಹೆಚ್ಚು ದುಡ್ಡು ಇಟ್ಕೊಳ್ಳೋಣ, ನಮ್ಮ ಜಾಗೃತ ಅರಿವಿನಲ್ಲಿ ನಮ್ಮ ಸರಿ ತಪ್ಪುಗಳನ್ನು ಇಟ್ಕೊಳ್ಳೋಣ. ಆಗ ನಮ್ಮ ಬದುಕು ನೈತಿಕವಾಗಿಯೂ ಬಹಳ ಮೇಲ್ಮಟ್ಟದಲ್ಲಿ ಇರುತ್ತೆ ಅಂತ ನಾನು ನಂಬ್ತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.